ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸುಪ್ರೀಂ ಕೋರ್ಟಿನಲ್ಲಿ ಆನರಬಲ್ ಜಸ್ಟಿಸ್ ದೀಪಂಕರ ದತ್ತ ಅವರು ಈಕೆಗೆ ಉಗಿದು ಉಪ್ಪಿನಕಾಯಿ ಹಾಕಿದರು. ಹೆಸರು ಮಹುವಾ ಮೊಯ್ತ್ರಾ. ಪಶ್ಚಿಮ ಬಂಗಾಳದ ಕೃಷ್ಣಾನಗರದ ಸಂಸದೆ. ಈಕೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದು. ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದಲ್ಲಿ ಆನರಬಲ್ ಜಸ್ಟಿಸ್ ಆದಂಥ ದೀಪಂಕರ ದತ್ತ ಮತ್ತು ಶೀಲ್ ನಾಗ್ ಅವರು. ಈಕೆಯ ವಾದ ಏನು? ಈಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ವಂತೆ, ವರ್ಚುವಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾಳಂತೆ. ಈಕೆ ತನಿಖೆಗೆ ಪೊಲೀಸರು ಸಹಕರಿಸಬೇಕಂತೆ. ಪ್ರಕರಣ ಏನು ಅಂತ ಮೊದಲು ಕೇಳ್ಕೊಂಬಿಡ್ರಿ, ಅದಾದಮೇಲೆ ಮಾತಾಡೋಣ. ಜುಲೈ 1ನೇ ತಾರೀಕು ನಡೆದಂಥ ಘಟನೆ, ಅದರ ಕುರಿತಾಗಿ ನಾನು ಜುಲೈ 2ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ನೆನಪಿದೆ ಅನ್ಕೋತೀನಿ. ಈಕೆ ಕೃಷ್ಣಾನಗರದ TMC ಕಾರ್ಯಾಲಯದಲ್ಲಿ ಕೂತು ಸಭೆ ಮಾಡ್ತಾ ಇರ್ತಾರೆ. ಯಾರು? ಈ ಮಹುವಾ ಮೊಯ್ತ್ರಾ. ಯಾರು ಹೀರಾನಂದಾನಿಯಿಂದ ದುಡ್ಡನ್ನು ಪಡೆದು ಭಾರತದ ಸಂಸತ್ತಿನ ಒಳಗಡೆಯ ಪಾಸ್ವರ್ಡ್ ಕ್ರೆಡೆನ್ಷಿಯಲ್ಗಳನ್ನು ಮಾರಾಟ ಮಾಡಿರ್ತಾಳೋ ಆ ಮಹುವಾ ಮೊಯ್ತ್ರಾ, ದೇಶದ್ರೋಹಿ ಮಹುವಾ ಮೊಯ್ತ್ರಾ, ಕುತ್ಸಿತ ಮನಸ್ಥಿತಿಯ ಮಹುವಾ ಮೊಯ್ತ್ರಾ, ನೀಚ ಮಹುವಾ ಮೊಯ್ತ್ರಾ ಕೃಷ್ಣಾನಗರದ ಕಚೇರಿಯಲ್ಲಿ ಕೂತಿರ್ತಾಳೆ. ಕೂತ ಸಂದರ್ಭದಲ್ಲಿ ಹೊರಗಡೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಮಹುವಾ ಮೊಯ್ತ್ರಾ ಆಫೀಸಲ್ಲಿದ್ದಾರೆ. ರಸ್ತೆಯಲ್ಲಿ ಜನ ನೆರೀತಾರೆ. ಆವಾಗ ಎಗ್ಗಿನ ಸೀಸನ್ನು, ಕಂಡಲ್ಲಿ ಎಗ್ಗಿನ ಮಳೆ ಸುರಿತಾ ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಈಗಲೂ ಮುಂದುವರೆದಿದೆ ಅದು. ಆ ಪ್ರಖರತೆ ಉಳಿದಿಲ್ಲ. ಈಕೆ ಆಫೀಸಿಂದ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಯಾವಾಗ ಒಳಗಡೆ ಇದೆ ಅಂತ ಗೊತ್ತಾದ ಕೂಡ ಈಕೆ ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಮಹುವಾ ಮೊಯ್ತ್ರಾ ಬಾಯಿಗೆ ಬಂದಾಗ ಬೈಲಿಕ್ಕೆ ಶುರು ಮಾಡ್ತಾರೆ. ಮೊಟ್ಟೆಗಳು ಮೇಲ್ಗಡೆ ಕಿಟಕಿ ಒಳಗಿಂದ ಒಳಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಕೆ ಅಡಗಿ ಕೂತ್ಕೊಂಡು ಅಲ್ಲಿಂದ ಟ್ವಿಟರ್ ಹ್ಯಾಂಡಲ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ನೋಡಿ ನನ್ನ ಮೇಲೆ ದಾಳಿ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀರಿ ಪಶ್ಚಿಮ ಬಂಗಾಳದ ಪೊಲೀಸರೇ, ಬನ್ನಿ ನನ್ನನ್ನು ರಕ್ಷಿಸಿ ಅಂತ ಗಲಾಟೆ ಮಾಡ್ತಾರೆ. ಅದಾದಮೇಲೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನನ್ನ ಮೇಲೆ ಈ ರೀತಿ ದಾಳಿ ಆಗಿದೆ, ನನಗೆ ರಕ್ಷಣೆ ಬೇಕು. ರಕ್ಷಣೆಯನ್ನು ಕೊಡಲಾಗತ್ತೆ. ಜೊತೆಗೆ ಈಕೆ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಹೇಳಿರ್ತಾರೆ. ನಿಮ್ಮ ಮುಖ ಮುಚ್ಕೊಳ್ಳಿಕ್ಕೆ ನೀವು ಬುರ್ಖಾ ಹಾಕ್ಕೊಂಬಂದು ನೀವು ಇನ್ನು ಮೇಲೆ ಮೊಟ್ಟೆ ಎಸೆಯಬೇಕು ಅಂತ ಮುಸಲ್ಮಾನರ ಬುರ್ಖಾವನ್ನು ಇದರಲ್ಲಿ ಸೇರಿಸಿರ್ತಾರೆ. ಯಾರೋ ಒಬ್ಬ ಪುಣ್ಯಾತ್ಮ ಈಕೆ ಮೇಲೆ ಕೇಸ್ ಹಾಕ್ಬಿಡ್ತಾನೆ. ಏನಂತ? ಪ್ರಚೋದನಾತ್ಮಕ ಭಾಷಣವನ್ನು ಮಾಡಿದ್ದೀರಿ, ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿದ್ದೀರಿ, ಬುರ್ಖಾ ಉಲ್ಲೇಖ ಮಾಡಬೇಕಾದ ಅಗತ್ಯ ಇರಲಿಲ್ಲ, ಬುರ್ಖಾ ಅಂತ ಹೇಳುವ ಮೂಲಕ ನಮ್ಮನ್ನು ನಿಂದನೆಯನ್ನು ಮಾಡಿದ್ದೀರಿ, ನಿಮ್ಮ ಮೇಲೆ ಕೇಸ್ ಬಿತ್ತು. ಕೇಸ್ ಬೀಳುತ್ತೆ. ಕೇಸ್ ಬಂದಮೇಲೆ ಈಕೆ ಹಾಜರಾಗಬೇಕಲ್ವ, ಸ್ಟೇಷನ್ಗೆ ಹೋಗ್ಬೇಕು, ಸ್ಟೇಟ್ಮೆಂಟ್ ಕೊಡಬೇಕು, ಕೋರ್ಟ್ಗೆ ಓಡಾಡಬೇಕು, ಎಡತಾಕಬೇಕು, ಶುರು ಅದು. ಈಕೇನು ಮಾಡ್ತಾರೆ? ಕಲ್ಕತ್ತಾ ಹೈಕೋರ್ಟ್ಗೆ ಹೋಗಿ ಮೊರೆ ಹೋಗಿ ಅಲ್ಲಿ ಅಕ್ಟೋಬರ್ 5ರವರೆಗೂ ಆ್ಯಂಟಿಸಿಪೇಟರಿ ಬೇಲ್ ಅಂತ ಹೇಳ್ತಾರೆ. ಈಕೆ ಮೇಲೆ ಯಾವುದೇ ರೀತಿಯಾದಂಥ ಬಲವಂತವಾದ ಕ್ರಮವನ್ನು ಕೈಗೊಳ್ಳಬಾರದು. ಆದರೆ ಈಕೆಗೆ ಷರತ್ತನ್ನು ವಿಧಿಸಲಾಗುತ್ತೆ. ಏನಂತ? ನೀವು ತನಿಖೆಗೆ ಸಹಕರಿಸಬೇಕು, ಹಾಗಂದರೆ ಮಾತ್ರ ನಿಮ್ಮ ಮೇಲೆ ಕೊಯರ್ಸಿವ್ ಆ್ಯಕ್ಷನ್ ಆಗಲ್ಲ, ಅರೆಸ್ಟ್ ಆಗಲ್ಲ. ನೀವು ಆಗಸ್ಟ್ 14ನೇ ತಾರೀಕು ಒಳಗಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಆಗಸ್ಟ್ 14ಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕು. ಈ ಪೊಲೀಸ್ ಸ್ಟೇಷನ್ ಸ್ಟೇಟ್ಮೆಂಟ್ ಕೊಡಬೇಕಲ್ವಾ, ನಾ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಈಕೆ ಹೇಳೋದು. ಈಕೆ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಮೊರೆ ಹೋಗಿ ಅಲ್ಲಿ ಹೇಳೋದೇನು ಅಂದರೆ, ನನಗೇನು ಹೋಗಬಾರ್ದು ಅಂತಿಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ, ಆದರೆ ಪೊಲೀಸ್ ಸ್ಟೇಷನ್ ಹೋಗುವಾಗ ನನ್ನ ಮೇಲೆ ಮೊಟ್ಟೆ ಸುರಿಮಳೆ ಆಗತ್ತಲ್ಲ, ನಾನು ಏನು ಮಾಡಲಿ? ಹೆಂಗಿದೆ ಸ್ವಾಮಿ ಇದು? ಈಕೆ 2 ದಿವಸದ ಕೆಳಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಲು. ಫಸ್ಟ್ ಅದನ್ನು ಹೇಳಿಬಿಡ್ತೇನೆ, ನಮ್ಮಲ್ಲಿ ವಿಚಾರಕ್ಕೆ ಬರ್ತೀನಿ. ಈಕೆ ಈ ಮೆಟಾದ ಹೆಡ್ ಇದಲ್ಲ, ಮೆಟಾದ ಹೆಡ್ಗೆ ಹೇಳಿದ್ಲು, ನೀವೊಬ್ಬ ಪ್ರಧಾನಿಯ ಪೋಸ್ಟನ್ನು ಡಿಲೀಟ್ ಮಾಡುವುದರಿಂದ ಆಕಾಶವೇನೂ ಕಳಚಿ ಬೀಳೋದಿಲ್ಲ ಅಂತ ಹೇಳಿದ್ರು. ಡಿಯರ್ ಮಾರ್ಕ್ ಜುಕರ್ಬರ್ಗ್ ಹೇಳಿದ್ರು, ಡಿಯರ್ ಮಾರ್ಕ್, ಈತ ಬುಲ್ಲಿಂಗ್ ಮಾಡೋದ್ರಿಂದ ನೀವು ಹೆದರಬೇಕಾಗಿಲ್ಲ, ಒಂದು ಪೋಸ್ಟನ್ನು ಡಿಲೀಟ್ ಮಾಡೋದ್ರಿಂದ ಯಾವುದೇ ದೊಡ್ಡ ನಷ್ಟ ಇಲ್ಲ, ಆಕಾಶ ಕಳಚಿ ಬೀಳೋದಿಲ್ಲ ಅಂತ ಹೇಳಿದ್ರು. ಈಗ ಅದೇ ಮಾತನ್ನು ದೀಪಂಕರ್ ದತ್ತ ಅವ್ರು ಹೇಳ್ತಾರೆ. ಯಾರೋ ಮೊಟ್ಟೆ ಹೊಡೆಯೋದ್ರಿಂದ ಆಕಾಶ ಕಳಚಿ ಬೀಳೋದಿಲ್ಲ, ಅದನ್ನು ನೀವು ಹೇಳಬೇಕಾಗಿಲ್ಲ. ನೀವು ಈ ಕಾರಣವನ್ನು ಹೇಳಿ ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ತನಿಖೆಗೆ ಸಹಕರಿಸಿ ಅಂತ ನೀವು ಕೇಳ್ತಾ ಇರೋದು, ಹಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಮುಂಚೆ ಸ್ವಾತಂತ್ರ್ಯ ಹೋರಾಟಗಾರರು ಗುಂಡಿನ ದಾಳಿಗೆ ಹೆದರಲಾರದೆ ಎದೆ ಕೊಟ್ಟು ನಿಲ್ತಾ ಇದ್ರು, ಗುಂಡಿಗೆ ಹೆದರಲಿಲ್ಲ. ನೀವು ರಾಜಕಾರಣದಲ್ಲಿದ್ದೀರಿ, ನಿಮಗೆ ಪೊಲೀಸ್ ಪ್ರೊಟೆಕ್ಷನನ್ನು ಕೊಟ್ಟಿದೆ ಕಲ್ಕತ್ತಾ ಹೈಕೋರ್ಟು. ಹೀಗಿರುವಾಗ ನಾನು ನಿಮಗೆ ಪ್ರೊಟೆಕ್ಷನ್ ಕೊಟ್ಟ ಸಂದರ್ಭದಲ್ಲಿ ಕೊಯರ್ಸಿವ್ ಆ್ಯಕ್ಷನ್ ತೊಗೋಬಾರ್ದು ಅಂತ ಹೇಳಿದ ಸಂದರ್ಭದಲ್ಲಿ
ತನಿಖೆಗೆ ಸಹಕರಿಸಬೇಕು ಅಂತ ಕಲ್ಕತ್ತಾ ಹೈಕೋರ್ಟ್ ಹೇಳಿದ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗೋದೇ ಇಲ್ಲ, ವರ್ಚುವಲ್ ಕಾನ್ಫರೆನ್ಸ್ ಮೂಲಕ ಸ್ಟೇಟ್ಮೆಂಟ್ ಕೊಡ್ತೀನಿ, ಅದು ಒಪ್ಕೊಳ್ಳಿಕ್ಕಾಗಲ್ಲ ಅಂತ ದೀಪಂಕರ್ ದತ್ತ ಉಗಿದು ಉಪ್ಪಿನಕಾಯಿ ಹಾಕಿ ಓಡಿಸ್ಬಿಡ್ತಾರೆ. ಯಾವಾಗ ಈ ಕೇಸ್ ನಡೆಯೋದಲ್ಲ ಅಂತ ಗೊತ್ತಾಗುತ್ತೋ ಕೇಸನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಮಮತಾ ಬೇಗಂ. ಕೊನೆಗೆ ಕಲ್ಕತ್ತಾ ಹೈಕೋರ್ಟಿನ ಆದೇಶದ ಪ್ರಕಾರ ಈಕೆ 14ನೇ ತಾರೀಕು ಹಾಜರಾಗಬೇಕಾದ ಅನಿವಾರ್ಯತೆ ಬಂದೊದಗಿದೆ. ನೋಡಿ ಹೇಗೆ ಇವರ ಸ್ಥಿತಿ ಚಿಂತಾಜನಕ ಆಗ್ತಾ ಇದೆ, ಕರುಣಾಜನಕ ಆಗ್ತಾ ಇದೆ, ಕರ್ಮ ಸಿದ್ಧಾಂತ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವುದಕ್ಕೆ ಇದು ಶುಕ್ರವಾರ ದಿವಸ ಸುಪ್ರೀಂ ಕೋರ್ಟಿನಲ್ಲಿ ನಡೆದ ಬೆಳವಣಿಗೆಯ ನಿದರ್ಶನ. ಎರಡನೇದು ಇನ್ನೊಂದು ಹೇಳಿಬಿಡ್ತೀನಿ ಇದೇ ಸಂದರ್ಭದಲ್ಲಿ, ಸ್ವಲ್ಪ ದೊಡ್ಡದಾದರೂ ಸಹಿಸಬೇಕು. ನೇಹಾ ಬೋರಾ ಅಂತೇಳಿ. ನೇಹಾ ಬೋರಾ ಅಂದ್ರೆ ತಕ್ಷಣದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ ನೇಹಾ ಬೋರಾ ಅನ್ಬೇಕು. ಈ ಜಿರ್ಲೆ ಪಾರ್ಟಿಲಿ ಈಕೆ ಭಾಳ ದೊಡ್ಡದಾದಂಥ ನಾಯಕತ್ವವನ್ನು ಇಟ್ಕೊಂಡದ್ದು. ಉಪವಾಸ ಸತ್ಯಾಗ್ರಹ, ಬೆಳಗ್ಗೆಯಿಂದ ಸಂಜೆವರೆಗೂ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ, ರಾತ್ರಿ ಹೋಗಿ ಡಿನ್ನರ್, ಟಾಟಾ ನೆಕ್ಸಾನ್ ಕಾರಲ್ಲಿ ಹೋಗೋದು ಬರೋದು, ಸಂಜೆ ಆದ ತಕ್ಷಣ ಹೋಗ್ಬಿಡೋದು ಮನೆಗೆ, ಮಾರನೇ ದಿವಸ ಬೆಳಗ್ಗೆ 9ಕ್ಕೆ ಬರೋದು, ಬರುವಾಗ ಫುಲ್ ಆ್ಯಕ್ಟಿಂಗು. ಆಸ್ಕರ್ ಅವಾರ್ಡ್ ಕೊಡ್ಬೇಕು ಈಕೆಗೆ, ನೇಹಾ ಬೋರಾಗೆ. ಈಗ ಒಂದು ದೊಡ್ಡದಾದಂಥ ವಿವಾದ ಈ ದೇಶದಲ್ಲಿ ಹುಟ್ಕೊಂಡಿದೆ. ಅದೇನೆಂದರೆ ಜಾರ್ಖಂಡ್ನಲ್ಲಿ ಕೂಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು ಕೂಡ ಜಂಜೀಗಳಾಗಿದ್ದಾರೆ. ಅವರು ಜಂಜೀಗಳಿಗೆ ನೀವು ಸ್ಪಂದಿಸ್ತಾ ಇಲ್ಲ, ನೀವು ಕೇವಲ ರಾಜಕೀಯ ಮಾಡ್ಕೊಂಡು ಓಡಾಡ್ತಾ ಇದ್ದೀರಿ, ನಿಮ್ಮ ಬೇಳೆಯನ್ನು ಬೇಯಿಸ್ಕೊತಾ ಇದ್ದೀರಿ, ಬೆಂಕಿಯಲ್ಲಿ ಬೀಡಿ ಹಚ್ಕೋತಾ ಇದ್ದೀರಿ, ಜಾರ್ಖಂಡ್ನ ಹೋರಾಟ ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ ಅಂತ ಅಭಿಜಿತ್ ದೀಪಿಕೆಗೆ ಮಾಧ್ಯಮದವರು ಪ್ರತಿ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ತರಾಟೆಗೆ ತೆಗೆದುಕೊತಾ ಇದ್ದಾರೆ. ಈಕೆಗೆ ಅದು ಹೆಂಗಾರು ಮಾಡಿ ಕೆಡಿಸ್ಬೇಕು ಅನ್ನುವಂಥ ಆಸೆ. ಅವ್ರೇನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಜಾರ್ಖಂಡ್ನಲ್ಲಿ, ಅದನ್ನು ಕೆಡಿಸ್ಬೇಕು. ಈಕೆದೊಂದು ಆರ್ಗನೈಜೇಷನ್ ಐಸಾ ಅಂತ ಇದೆ. ಈಕೆ ಹಿನ್ನೆಲೆ ಏನಂದರೆ ಈಕೆ ತಂದೆ ಆರ್ಮಿ ಆಫೀಸರು, ಪಕ್ಕಾ ರಾಷ್ಟ್ರಭಕ್ತ. ಆಕೆ ಹೇಳುವ ಹಾಗೆ ಆತ ರಾಷ್ಟ್ರಭಕ್ತ. ಈಕೆ ಎಡಚರಳಾಗಿರೋದ್ರಿಂದ, ಕಮ್ಯುನಿಸ್ಟ್ ಮನಸ್ಥಿತಿ ಒಳಗಿರೋದ್ರಿಂದ, ವಿಘ್ನ ಸಂತುಷ್ಟಿ ಆಗಿರೋದ್ರಿಂದ ಈಕೆಯ ತಂದೆ ಈಕೆಯ ಜೊತೆ 10 ವರ್ಷದಿಂದ ಮಾತಾಡ್ತಾಳೆ. ಇದು ಈಕೆ ಹಿನ್ನೆಲೆ. ಈಕೆ ಐಸಾ ಅಂತ ಆರ್ಗನೈಸೇಷನ್, ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ. ಐಸಾ ಮೂಲಕ ಈಕೆ ಪ್ರತಿಭಟನೆಯಲ್ಲಿ ಜಂತರ್ ಮಂತರ್ನಲ್ಲಿ ಇದ್ದಳು, ಈ ಕೋರ್ ಕಮಿಟಿನಲ್ಲಿ ಇದ್ದಾಳೆ. ಈಕೆ ಈಗ ಉಪವಾಸ ಮಾಡಿದವಳು ಯಾವತ್ತು ಜಂತರ್ ಮಂತರ್ನಲ್ಲಿ ಮುಗೀತೋ ಪ್ರತಿಭಟನೆ, ಅವತ್ತು ರಾತ್ರಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅಷ್ಟು ಬೇಗ ಆಕೆಗೆ ಎನರ್ಜಿ ಬಂದ್ಬಿಡ್ತು. ಅಷ್ಟು ದಿವಸ ಉಪವಾಸ ಮಾಡಿದರೂ ಕೂಡ ಒಂದೇ ದಿನದಲ್ಲಿ ಅಂಥ ರಿಕವರಿ, ಇದು ಮೆಡಿಕಲ್ ಸೈನ್ಸ್ನಲ್ಲಿ ದೊಡ್ಡದಾದಂಥ ಮಿರಾಕಲ್. ಇದಕ್ಕಿಂತ ಮಿರಾಕಲ್ ಯಾವುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಮಿರಾಕಲ್ ಆಗಿದೆ ನೇಹಾ ಬೋರಾಗೆ. ನೇಹಾ ಬೋರಾ ಏನು ಮಾಡ್ತಾರೆ, ಇದ್ದಕ್ಕಿದ್ದ ಹಾಗೆ ನಾನು ರಾಂಚಿಗೆ ಬರ್ತೀನಿ, ಜಾರ್ಖಂಡ್ನ ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಳ್ತೀನಿ, 10ನೇ ತಾರೀಕಿಗೆ ವಿಧಾನಸಭಾ ಚಲೋ ಅಂತ ಅವ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಾಂತಿಯುತವಾದ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗಳ ಹಾನಿ ಮಾಡೋ ಹಾಗಿಲ್ಲ, ಜೊತೆಗೆ ಯಾವುದೇ ಕುರಿತು ಅಶ್ಲೀಲವಾದಂಥ ಹೇಳಿಕೆಗಳನ್ನ ಕೊಡೋದಿಲ್ಲ. ಅಲ್ಲಿ ಕಟ್ಟುನಿಟ್ಟಿನವಾದಂಥ ಆದೇಶವನ್ನು ಅಲ್ಲಿರುವಂಥ ಎಲ್ಲ ಪ್ರತಿಭಟನೆಕಾರರು ಅದನ್ನು ಪಾಲಿಸಲೇಬೇಕು. ಯಾರಿಗೂ ವೇದಿಕೆ ಇಲ್ಲ. ನೀನು ಯಾರೋ ಒಬ್ಬ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್ ಅವ್ರು ಬಂದರೆ ನೆಲದ ಮೇಲೆ ಕೂತ್ಕೊಳ್ಳಿ ಅಂದ್ರೆ ನಿಮ್ಗೆ ಸ್ಟೇಜ್ ಎಲ್ಲ ಕೊಡಲ್ಲ, ನಾವೆಲ್ಲ ಹೆಂಗಿದ್ದೀವಿ ಹಂಗೆ ಬಂದು ಸೇರ್ಕೋಬೇಕು ನೀವು ಅಂದ್ರೆ. ಆಕೆ ಮುಜುಗರಾಗಿ ಎದ್ದು ಹೋಗ್ಬಿಟ್ರು. ಈ ಮತ್ತೆ ಜುನೇದ್ ಹೋಗಿದ್ದ, ನಾನು ನಿಮಗೆ ಬಿರಿಯಾನಿ ಕೊಡ್ತೀನಿ. ಅಗತ್ಯ ಇಲ್ಲಪ್ಪ ನಮಗೆ, ನಿನ್ನ ಬಿರಿಯಾನಿ ಬೇಡ, ನೀ ಇಲ್ಲಿಂದ ಜಾಗ ಖಾಲಿ ಮಾಡುವಂಥ ಆತನನ್ನು ಓಡಿಸಲಾಯಿತು. ಈಗ 7ನೇ ತಾರೀಕು ಮೊನ್ನೆ ಶುಕ್ರವಾರ ದಿವಸ ಇದ್ದಕ್ಕಿದ್ದ ಹಾಗೆ ನೇಹಾ ಬೋರಾ ಬರ್ತಾರೆ. ನೇಹಾ ಬೋರಾ ಬಂದವಳು ಮೊದಲು 1,000-1,500 ಎಡಜರನ್ನು ಕರ್ಕೊಂಡು ವಿಧಾನಸೌಧ ಚಲೋ ಹೊರಡ್ತೀನಿ, ವಿಧಾನಸಭಾ ಚಲೋ ಹೋಗ್ತಾ ಇದ್ದಾಳೆ. ಬಿರ್ಸಾ ಮುಂಡಾ ಅವ್ರಿಗೆ ಹಾರ ಹಾಕಿ ಹೊರಟು ತಕ್ಷಣ ಯಾವನೋ ಒಬ್ಬ ಮಸಿ ತೊಗೊಂಡು ಆಕೆ ಮುಖದ ಮೇಲೆ ಎಸ್ತ. ಮುಂಚೆ ಈಕೆ ಬರೋದು ಗೊತ್ತಿತ್ತು, 10ನೇ ತಾರೀಕು ಇವರು ಸ್ವತಃ ಇಟ್ಕೊಂಡಿದ್ದಾರೆ, ಅವತ್ತು ಸೇರ್ಕೋಬಹುದಾದಂಥ ಅವಕಾಶ ಇದೆ, ನಾನು 7ನೇ ತಾರೀಕೆ ಮಾಡಿ ಇವರನ್ನು ಡಿವೈಡ್ ಮಾಡಬೇಕು ಅನ್ನೋದು ನೇಹಾ ಬೋರಾನ ಸ್ಕೆಚ್. ಪಿತೂರಿ ಅಲ್ಲಿ ಅವಮಾನ ಆಯಿತು. ಆ ಹುಡುಗನನ್ನು ಈ ಕಡೆ ಕರ್ಕೊಂಡು ಹೋದರು ಪೊಲೀಸರು, ಡಿಟೇನ್ ಮಾಡಿದರು. ವಾಪಸ್ ಈಕೆ ವೇದಿಕೆಗೆ ಬಂದು ಅದಕ್ಕಿಂತ ಮುಂಚೆ ವೇದಿಕೆಗೆ ಬಂದು ಪ್ರತಿಭಟನೆಕಾರ ಜೊತೆ ಹೇಗಿದ್ದಾರೆ ಹಾಗೆ ಕೂತ್ಕೊಂಡು ಇರಬೇಕು, ಎರಡು ಮಾತಾಡೋಕೆ ಬಂದಿದ್ದೀನಿ ನಿಮ್ಮ ಸಹಾಯಕ್ಕೆ. ಈಕೆ ರಾಜಕೀಯ ಮಾತಾಡ್ಲಿಕ್ಕೆ ಶುರು ಮಾಡಿ, ರಾಜಕೀಯ ಮಾತಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಹೇಳ್ತೇನೆ ನೋಡಿ, ಆಕೆಗೆ ಬಿದ್ದು ಹೇಳ್ತೇವೆ ನಿಮಗೆ, ಎಲ್ಲ ಕಡೆಯಿಂದ ಆಕೆಗೆ ದಾಳಿಯನ್ನು ವಾಗ್ದಾಳಿ, ಬಡದಾಟ ಇಲ್ಲ, ವಾಗ್ದಾಳಿ ಮಾಡಿ ಆಕೆಯನ್ನು ಅಲ್ಲಿಂದ ಓಡಿಸಲಾಯಿತು. ಆಕೆ ಮುಖ ನೋಡಿದರೆ ಈ ಮಳೆಗಾಲದಲ್ಲಿಯೂ ಕೂಡ ಬಿಸಿಲಲ್ಲಿ ಸುಟ್ಟ ಬದನೆಕಾಯಿ ಹೇಗಾಗಿರುತ್ತೋ ಆ ರೀತಿ ಆಗಿತ್ತು. ಅದರದ್ದೊಂದು ಫೋಟೋ ಹಾಕ್ತೀನಿ ನೋಡಿ, ಸಂತೋಷಪಟ್ಟು ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಈ ಸಂಚಿಕೆ ಚೆನ್ನಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಲಿಕ್ಕೆ ರೊಕ್ಕ ಕೊಡಬೇಕಾಗಿಲ್ಲ, ರೊಕ್ಕ ಕೊಡಬೇಕನ್ಸಿದ್ರೆ ಮುಕ್ತ ಪತ್ರಿಕೋದ್ಯಮ ಅಂತ ಕೆಳಗಡೆ ಸ್ಟ್ರಿಕ್ ಬರುತ್ತೆ, ಅಲ್ಲಿ ಒಂದು ಫೋನ್ಪೇ ನಂಬರ್ ಬರುತ್ತೆ, ದಯವಿಟ್ಟು ಕೊಟ್ಟರೆ ಇನ್ನಷ್ಟು ಸುಪುಷ್ಟವಾಗಿ ಸದೃಢವಾಗಿ ಚಾನಲನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಿ. ನಮಸ್ಕಾರ.